ಆ್ಯಕ್ಚುಲಿ ನಾನು ಬಂದಿರೋದು ಬೆಳಗಾಮಿಂದ. ಆ್ಯಕ್ಚುಲಿ ನಾ ಈಗ ಹೇಳಕ್ಕೆ ಬರ್ತಿರೋದು ಏನು ನಿಮ್ಗೆ ಹೆಲ್ಪ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಆ್ಯಕ್ಚುಲಿ ವಾಟ್ ಐ ಆಮ್ ಥಿಂಕ್, ನಾ ಇಲ್ಲಿ ಬಂದಾಗ ನಾ ಏನು ಯೋಚನೆ ಮಾಡ್ಕೊಂಡು ಬಂದಿದ್ನಿ, ಅದು ಇವಾಗ ಏನು ಸಹಕಾರ ಆಗೈತಿ, ಅದು ಸಹಕಾರ ಆಗಿ ಯಾರ್ಯಾರ ಕಾರಣ ಅದನ್ನಷ್ಟು ಹೇಳ್ತೀನಿ. ಅದರಿಂದ ನಿಮ್ಗೆ ಏನು ಹೆಲ್ಪ್ ಆಗ್ತೈತಿ ನೀವು ತೊಗೊಳ್ಳಿ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದೆ ಏಪ್ರಿಲ್ 7th 11 o'clock ಆಗಿರ್ಬೋದು. ನಾ ಇಲ್ಲಿ ಬಂದ್ವಿ. ಅದು ಆ್ಯಕ್ಚುಲಿ ನಮ್ಗೆ ಈಗ ಹೊರಗಡೆ ಇದ್ದು ಏನು ರೂಢಿ ಇರಲಿಲ್ಲ. ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಎಲ್ಲೂ ಹೊರಗಡೆ ಇದ್ದಿದ್ದಿಲ್ಲ ನಾನು. ಆದರೆ ಏನಿತ್ತು, ನಾವು ಮನೇಲಾದ್ರೆ ಭಾಳ ಅಲ್ಸಿದ್ದು. ಯಾರಿಗಾದ್ರೂ ಪಾಲಕರು ಅವರು ಪ್ರೀತಿ ಪಾತ್ರನೇ ಇರ್ತಾರೆ ಮನೆಗೆ. ಅವ್ರಿಗೆ ಏನು ನಾವು ಹೇಳಿದ್ರಿಂದ ಅವ್ರು ಏನಾದ್ರು ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ತಾರೆ. ಎಲ್ಲ ಒಂದು ಕೋಚಿಂಗ್ ಕೊಟ್ಟರೆ ಏನಾದರೂ ಒಂದು ಇಂಪ್ರೂವ್ ಆಗ್ಬೋದೇನೋ. ನಂದು ರನ್ನಿಂಗ್ ಮೊದಲಿಂದನೂ ಇರಲಿಲ್ಲ. ಇಲ್ಲಿ ಬಂದಬೇಕಂದ್ರೆ ಸ್ಟಾರ್ಟಿಂಗ್ ನಾನು ನೋಡ್ಕೊಳ್ತಿದ್ದೆ. ಫಸ್ಟ್ ಟೈಮ್ ನಾನು ಮಂಜು ಸರ್ ಅವರು ನಮ್ಮ ರನ್ನಿಂಗ್ ಕರ್ಕೊಂಡು ಹೋದಾಗ ನಾನು ಕುಂತಿದ್ದ ಟೈಮ್ ಅಂದರೆ 29 ಮಿನಿಟ್ಸ್. 5 ಕಿಲೋಮೀಟ್ರನ್ನ 29 ನಿಮಿಷದಲ್ಲಿ ನಾನು ಕವರ್ ಮಾಡಿದ್ದೆ ಮೊದಲು. ಆದರೆ ಏನಾಯ್ತು, ಅದು ಆಗ್ತಾಯಿದ್ರೆ ಅದ್ರ ಯಾವಾಗೂ ನನ್ನ ಕನಸು ನಾನು ಎಲ್ಲ ದೂರ ಮಾಡ್ಕೋತೀನಿ ಅನ್ಸಕತ್ತಿದ್ದು. ಅದೊಂದು ಭಯ ಯಾಕೋ ನನಗೆ ಡೈಲಿ ಕಾಟಿಗೆ ಇರ್ತಲ್ಲ. ಯಾವಾಗ ನನ್ನ ಕನಸುಗಳಿಂದ ದೂರ ಆಗುತ್ತಿಲ್ಲ ಅವಾಗ ನನ್ನ ತಕ್ಕ ಮಾಡ್ಬೇಕು ಚಲ ಏನಾದ್ರು ಮಾಡಬೇಕು ಅಂತಲೇ ಅಲ್ಲಿಂದ ಇಲ್ಲಿ ಮಟನೂ ಅದು ಮಾಡ್ಕೊತಾನೆ ಬಂದಿದ್ದು. ಅದಕ್ಕೆ ಪೈಲ ಕಾರಣ ಅಂತಂದ್ರೆ ಇಲ್ಲಿರೋ ಸ್ಟಾಫ್. ನಾವು ಕನಸುಗಳು ಕಾಣ್ತೀವಿ, ನಮಗೊಂದು ಶ್ರಮ ಇರ್ತೈತೆ. ಆ ಶ್ರಮಕ್ಕೆ ಒಂದು ಅವ್ರ ಕಡೆಯಿಂದ ನಮಗೊಂದು ಏನಾದರೂ ಸಿಕ್ಕಾಗ ಅವ್ರು ನಮಗೆಲ್ಲನೂ ಇದು ಮಾಡ್ತಾರೆ. ನಮಗೆಲ್ಲ ಪ್ರಚೋದನೆ ಕೊಡ್ತಾರೆ, ಇದನ್ನು ಮಾಡು, ಹಿಂಗೆ ಮಾಡು. ಇಲ್ಲಿ ಹೋದ್ರೆ ಏನೋ ಒಂದು ಗುರಿ ಮುಟ್ಟರೆ ಒಂದು ಏನೇನಾಗ್ತದೆ ನಿಮ್ಗೆ ಗೊತ್ತೈತಿ. ನಾನು ನಿಮ್ಮ ಥರನೇ ಇಲ್ಲೇ ಕುಂತೀನಿ. ನನ್ನ ಕಣ್ಣು ಮುಂದೆ ಎಷ್ಟೋ ಜನ ಇರೋದು ಹಿಂಗೆ ಸರ್ಕಾರ ಇದೆ. ಆದರೆ ಯಾವಾಗ ನಾವು ಅವ್ರ ಜಾಗ ಬರ್ಬೇಕಂತ ಯಾವಾಗ ನಾವು ಅನ್ಕೋತಿಲ್ಲ, ಅವಾಗ ನಮಗೆ ಬೆಳಗ್ಗೆ ಸರ್ ಬಂದು ನಮ್ಗೆ 5 ಗಂಟೆಗೆ ಕೆಲಸದ ಅವಶ್ಯ ಇಲ್ಲ. ನಾವು 4 ಎದ್ದೇಳ್ತೇವೆ. 4 ನಾವು ರೆಡಿ ಹಾಕಿ ನಾವು ಹೋಗ್ತೀವಿ ಅಂತಂದರೆ ಅದು ಎಲ್ಲರೂ ಬೇರೆ ಕಡೆಯಿಂದ ಮಾಡೋಕ್ಕಿಂತ ನಮ್ಮಲ್ಲೇನೇ ಬರಬೇಕದು. ನಮ್ಮಲ್ಲೇನೇ ನಾವು ಮಾಡ್ತೀನಿ ಅಂತಿತ್ತಂದ್ರೆ ಅದು ಬೇಕಾದಂಥ ಆಗಲಿ ಇದು ನೀವು ಹೋಗಿ ಒಂದು ಟಾರ್ಗೆಟ್ ರೀಚ್ ಆಗೇ ಆಗ್ತೀರಿ. ಸ್ಟಾರ್ಟಿಂಗ್ 29 ಮಿನಿಟ್ಸ್ ಇದ್ದಿದ್ದನ್ನ ಲಾಸ್ಟ್ನ ನನ್ನ ಬೇಸ್ ಗ್ರೌಂಡ್ ಬೆಂಗಳೂರಲ್ಲಿ ಇದು ರನ್ನಿಂಗ್ ಆಯಿತು. ಅದನ್ನು 5 ಕಿಲೋಮೀಟ್ರ್ ನಾನು ಫಸ್ಟ್ ಗ್ರೂಪ್ ಅಂದರೆ ಮಿನಿಮಮ್ 20 ಮಿನಿಟ್ಸ್ 20 ಸೆಕೆಂಡಲ್ಲಿ ನಾನು ಕ್ರಾಸ್ ಮಾಡೀನಿ ಲಾಸ್ಟ್ ಮಟ. ಅದಕ್ಕೆ ನನ್ನ ಶ್ರಮ ಎಷ್ಟಿಲ್ಲ ಅದಕ್ಕಿಂತ ಜಾಸ್ತಿ ನಮ್ಮ ಸರ್ ಸಪೋರ್ಟ್ ಇತ್ತು ನನಗೆ. ಆ ಸರ್ ಸಪೋರ್ಟ್ ಅವ್ರು ಹೇಳಿದ ಪ್ರತಿಯೊಂದು ಮಾತನ್ನು ನಮ್ಗೆ ಈಗ ಏನು ಅನಿಸ್ತೈತಿ, ಇರಲಿ ಏನು 4 ಹೇಳೋದು ಮತ್ತು ಎಲ್ಲ ಬೇಸರ ನಿದ್ದೆ ಹಿಂಗೆ ಅಂತು. ಆದರೆ ತಿಳ್ಕೊಬೇಕಲ್ಲ, ಇವಾಗ ನಾವು ಇಲ್ಲಿ ಬಂದಿದ್ರೆ ಅದು ನಮ್ಗೆ ಏನು ಜೀರೋ ಅನಿಸ್ತೈತಿ. ನಾವು ಮಾಡಿದ ಪರಿಶ್ರಮ ಎಲ್ಲ ಜೀರೋ ಅನಿಸ್ತೈತಿ. ಯಾಕಂತಂದ್ರೆ ನಾವು ಸಾಧನೆ ಮಾಡಿರೋದು 100% ತೆಗೆದಿದ್ದೀವಿ. ಅವಾಗ ಒಂದಿನ ನೀವು ನೈಟ್ ನಿದ್ದೆ ಮಾಡೋದು ಬೇಗ ಎದ್ದೇಳಿದ್ರಿಂದ ನಿಮ್ಮ ಇಡೀ ಜೀವನನ ಸೆಟ್ಲ್ ಆಗ್ತದಂದ್ರೆ ತಿಳ್ಕೊಲ್ಲ ಆ ನಿದ್ದೆ ಯಾರಿಗೆ ಬೇಕಂತೇಳಿ. ಮತ್ತು ಏನಾದರೂ ಒಂದು ಮಾಡಿದ್ರಿಂದ ಒಂದು ಪ್ರತಿಫಲ ಸಿಗ್ತೈತಿ. ಮತ್ತು ಯಾವುದೇ ಎಲ್ಲೇ ಕಲೀರಿ, ನಾವು ಬೇಕಾದಲ್ಲಿ ಕಲೀರಿ. ಆದರೆ ನೀವು ಕಲಿತಿದ್ದು ಯಾವತ್ತೂ ವೇಸ್ಟ್ ಆಗಂಗಿಲ್ಲ. ನೀವು 10th ಕಲ್ತಿರ್ಬೋದಾಗಲಿ, PUC ಕಲ್ತಿರ್ಬೋದಾಗಲಿ, ಕೋಚಿಂಗ್ ಒಂದು ಸರ್ ಆದರೆ ಹೇಳಿದ್ದಾಗ್ಬೋದು. ಆದರೆ ಯಾವತ್ತೂ ನೀವು ಕಲ್ತಿರೋ ವಿದ್ಯೆ ಇಲ್ಲ ಯಾವತ್ತೂ ಆಗಂಗಿಲ್ಲ. ಮತ್ತು ಪ್ರತಿಯೊಬ್ಬರು ಇಲ್ಲಿ ರನ್ನಿಂಗ್ ಒಳಗಂತೂ ಭಾಳ ಟೈಮಿಂಗ್ ಪರ್ಫೆಕ್ಟ್ ಕೊಡ್ತಾರೆ. ಪರಿಶ್ರಮ ಮಾತ್ರ ಭಾಳ ಕೊಡ್ತಾರೆ ಎಲ್ಲರೂ. ಪ್ರತಿಯೊಬ್ಬರದ್ದು ಪರಿಶ್ರಮ ಇದ್ದೇ ರೀತಿ ಅದಕ್ಕೆ ಸಾಥ್ ಕೊಡೋರು ಅಂದರೆ ನಮ್ಮ ಸರ್ಗಳು. ಮತ್ತು ಇನ್ನೊಂದು ತಿಳ್ಕೊರಲ್ಲ, ಇದಕ್ಕೆಲ್ಲದಕ್ಕೂ ಮೋಟಿವ್ ಅಂದರೆ ಏನಂತಂದ್ರೆ, ಇದೆಲ್ಲ ಆಗೋದ್ರಿಂದ ಮುಂದೆ ಏನಾಗ್ತೈತೆ ಅಂತಂದ್ರೆ ಇಡೀ ನಿಮ್ಮ ಕುಟುಂಬನೇ ನಿಮ್ಮ ಮೇಲೆ ನಿಲ್ತೈತೆ. ಆಮೇಲೆ ಇಡೀ ಕುಟುಂಬದನ್ನ ನೀವು ಜವಾಬ್ದಾರಿ ನೀವು ತಗೋತೀರಿ. ಒಂದಿನ ಆ ಟೈಮ್ ಬರ್ತೈತಿಲ್ಲ, ನಿಂಪಾಗಿ ನೀವು ಹೇಳ್ತೀರಿ, ನೀವು ಆರಾಮ್ ಮಾಡ್ರಪ್ಪ, ನಾ ನಿಮ್ಮ ಮನೆ ನೋಡ್ಕೋತೇನೆ ಅಂತಂದು. ಆ ಟೈಮ್ ಸಲುವಾಗಿ ಇಷ್ಟು ಪರಿಶ್ರಮ ಇಷ್ಟು ದಿನ ಮಾಡಿದ್ದಿಲ್ಲ. ಆ ಪರಿಶ್ರಮ ಎಲ್ಲರೂ ಅಂತಾರೆ ಹುಡುಗರಿಗೆ ಅಷ್ಟಿಲ್ಲ, ಅಪಾರ್ಚುನಿಟಿ ಇಲ್ಲ ಅಂತೇಳಿ. ನಾವು ಯಾವಾಗ ನಮ್ಮ ಮುಗಿದ ಮೇಲೆ ಬೀಚ್ ಬರೋಕ್ಕೆ ಚಲೋ ಆಗ್ತಲ್ಲ ಅವಾಗಿಂದನೇ ಕನಸು ಪಡ್ಕೊಂಡಿರ್ತಾವೆ. ನಾವು ಇಲ್ಲೇ ಹೋಗಿ ರೀಚ್ ಆಗಬೇಕು, ಇದನ್ನ ಮಾಡಬೇಕು ಅಂತೇಳಿ. ಅದನ್ನ ಮಾಡೋಕ್ಕೆ ಬಂದಿರಿ, ಅದನ್ನ ಮಾಡ್ತೀವಿ. ಇದು ಕೆಲಸದ್ದು ಹಾಕೋಬೇಡ್ರಿ. ಮತ್ತು ಎಲ್ಲರೂ ಪ್ರತಿಯೊಬ್ಬರದ್ದು ಕನಸು ಸೇಮನೇ ಇರ್ತಾವೆ. ಎಲ್ಲರೂ ಮಾಡೋದೇ ರೀತಿ. ಯಾವಾಗ ಅದು ಕರೆಕ್ಟ್ ಪರಿಶ್ರಮ ಟೀಚಿಂಗ್ ಸಿಕ್ತಲ್ಲ, ನೀವು ಡೆಫಿನೆಟ್ಲಿ ಗೋಲ್ ರೀಚ್ ಆಗ್ತೀರಿ. ಅದು ಮಾತ್ರ ನಿಜ. ಮತ್ತು ಇದನ್ನು ಮಾಡೋದ್ರಿಂದ ಎಲ್ಲರಿಗಿಂತ ನಿಮ್ಮ ಮೇಲೆ ನಿಮ್ಗೆ ಹೋಗಿ ಬರ್ತೈತಿ. ನಾವು ಇಷ್ಟು ದಿನ ನಮ್ಮ ಪಪ್ಪ ಮಮ್ಮಿ ನಮ್ಮ ಸಣ್ಣಾಗಿರ್ತಾಯಿದ್ದ 22 years ನಮ್ಮನ್ನು ಸಾಕಿದಾರಲ್ಲ, ಅವ್ರಿಗೆ ನಾವು ವಾಪಸ್ ಏನು ಕೊಡ್ತಾವೆ ಅಂತ ಅನ್ನೋದು ಒಂದು ಸಲ ಯೋಚನೆ ಮಾಡಿ. ಅವ್ರು ನಮ್ಮನ್ನ 22 ವರ್ಷದಿಂದ ಸಾಕಿದಾರೆ, ಸಲಿದಾರೆ, ಎಲ್ಲ ಮಾಡಿದಾರಲ್ಲ, ಅವ್ರು ವಾಪಸ್ ನಾವು ಏನಾದ್ರು ಕೊಟ್ಟಿವನ ಅದು ಕೊಡೋ ಟೈಮ್ ಈಗ ಬರ್ತೈತಿ. ಈಗ ನಾವು 22 ಸಾಕಿದಾರಲ್ಲ, ನಾವು ನಮ್ಮ ಜೀವ ಇರೋದನ್ನ ಅವ್ರಿಗೆ ಋಣಿಯಾಗೇ ಇರೋದು. ಅವರೆಲ್ಲ ಒಂದು ಕೆಲಸನೂ ಬಿಡಂಗೆ ಅವ್ರಿಗೆ ಬೇಕಾದಾಗ. ಮತ್ತು ಮೇನ್ ಅವ್ರ ಖುಷಿ ಇಲ್ಲದೇ ನಮ್ಮ ಲೈಫ್ ಟೈಮ್ ಅಚೀವ್ಮೆಂಟ್. ನನ್ನಂತೂ ಲೈಫ್ ಟೈಮ್ ಅಚೀವ್ಮೆಂಟ್ ಅದಂತ ಏನಂತ ಕೇಳಿದ್ರೆ ನಾನು ಹೇಳೋದು ನಂದು ಯಾವತ್ತು ನಂದು ಫೈನಲ್ ಲಿಸ್ಟ್ ಬಂತಲ್ಲ, ನನ್ನ ಪೈಲ ನೋಡಿದ್ರೆ ಅವ್ರು ನೋಡ್ಕರ ನಮ್ಮ ಪಪ್ಪ ಮಮ್ಮಿ ಅಳಕ್ಕೆ ಚಾಲು ಮಾಡ್ಬಿಟ್ರೆ ಅವತ್ತಿಂದ ಖುಷಿ ಮಾಡೋ ನನ್ನ ಜೀವನದಾಗ ಯಾವತ್ತಾಗಿದ್ದಿಲ್ಲ ನನಗೆ. ಅದು ಆ ಮೂಮೆಂಟ್ಸ್ ಇದು
ಆ ಮೂಮೆಂಟ್ ಸಲುವಾಗಿ ನಾ ಇಲ್ಲಿ ಮಟ್ಟ ಬಂದೀನಿ. ಅವ್ರ ಕಣ್ಣಾಗ ನೀರು ತುಂಬಲ್ಲ, ಯಾವಾಗ ಖುಷಿಯಿಂದ ತುಂಬಲ್ಲ, ಅದು ನಮ್ಮ ಲೈಫ ಸಾರ್ಥಕ ಆಗ್ತೈತಿ. ನಾವು ಅದೊಂದೇ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಅವ್ರ ಸಾರ್ಥಕತೆನೇ ನಮ್ಮ ಬದುಕ. ಅವ್ರ ಖುಷಿಯಿಂದ ನಮ್ಮಿಂದ ನಗತಾರ ಅಂತಂದ್ರೆ ನಿಮ್ಮ ಮನಸ್ಸಾಗ ಎಂತ ನಗು ಬರ್ದೈತಿ ನೋಡ್ರಲ್ಲ. ಅದೊಂಥರ ಹ್ಯಾಂಗೋವರ್ ಇದ್ದಂಗೆ. ಸಕ್ಸಸ್ ಅನ್ನೋದೊಂದು ಹ್ಯಾಂಗೋವರ್. ಅದನ್ನ ಒಂದ್ಸಲ ಮನಸ್ಸಿಗೆ ಹಚ್ಕೊಂಡಿಲ್ಲ, ನೀವು ಒಂದು ಯಾವ್ದಾರು ರೀಚ್ ಆಗೇ ಬಿಡ್ತೀವಿ. ನಾವಿಲ್ಲಿ ಡೈಲಿ ಇದ್ದ ನೋಡ್ತಿದ್ವು, ಡೈಲಿ ಅಂದ್ರೆ ಡೈಲಿ ನಾನು ನೋಡಿದ್ವಿ ಒಂದೇ ವಿಡಿಯೋ. ಅದು ಪೂರ್ತಿ ಹೋಗ್ತಾರೆ ಜಾಯ್ನಿಂಗ್ ಆದ್ಮೇಲೆ ಜಾಯ್ನಿಂಗ್ ಲೆಟರ್ ತೊಗೊಂಡಾಗ ಅವ್ರ ಅಪ್ಪನ ಕೈ ಕೊಡ್ತಾನೋ, ಅವ್ನ ಮಗನ ಹಗ್ ಮಾಡಿ ಅಳ್ತಾನೆ ಇಷ್ಟ. ಈ ವಿಡಿಯೋನ ಎವ್ರಿ ಡೈಲಿ ನಾ 2 ತಿಂಗಳಿದ್ರೆ 2 ತಿಂಗಳು ನೋಡಿದ್ದೀನಿ ನಾನು. ಯಾಕಂದ್ರೆ ಅದನ್ನ ನೋಡಿದಾಗ ಒಂದೊಂದ್ಸಲ ಅನ್ಸುತ್ತೆ, ನಾವೇನಪ್ಪ ನೀವು ಹಗ್ ಮಾಡ್ತೇನೆ ಆಮೇಲೆ ಅಂತೇಳಿ. ಅದು ಹಗ್ ನಾ ಮಾಡೀನಿ, ಮೊನ್ನೆನೇ ಹಗ್ ಮಾಡಿದ್ದೆ. ಅದು ನನ್ನ ಲೈಫ್ ಟೈಮ್ ನನ್ನ ಖುಷಿ ಇದ್ದಾಗ ಅದ ಲೈಫ್ ಟೈಮ್ ಒಟ್ಟು ಅದಿದ್ರೆ ಸಾಕಂತ. ಮತ್ತು ಹೇಳ್ಬೇಕಂತಂದ್ರೆ ಸಂಸ್ಥೆ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರೂ ಪ್ರತಿಯೊಬ್ಬರದ್ದು ಒಂದೊಂದು ಶ್ರಮ ಐತಿ. ಸರ್ ಅನ್ನೋ ಪ್ರತಿಯೊಬ್ಬರು ಅವರು ನಾವು 4 ಗಂಟೆಗೆ ಅಂತಂದ್ರೆ ಸರ್ 3:30 ಇದ್ದಿರ್ತಾರೆ. ಅವ್ರ ಕ್ಲಾಸ್ ಹೋಗ್ಬೇಕಂದ್ರೆ ನಮ್ಗಿಂತ 5 ನಿಮಿಷ ಬರ್ತಿರ್ತಾರೆ. ಅಂತಂದ್ರೆ ಅವ್ರು ಎಷ್ಟು ನಮ್ಗೆ ಮೋಟಿವ್ ಕೊಡ್ತಾರಲ್ಲ, ನಾವು ಅದಕ್ಕಿಂತ ಡಬಲ್ ಮಾಡ್ಬೇಕು. ಈಗ ಸರ್ 16 ಮೀಟ್ರ್ ಹೊಡೆಯಾಗ ಹೇಳಿದಾರಲ್ಲ, ನಾವು 16 ಮೀಟ್ರ್ ಹೊಡೆದ ಮತ್ತು ಒಂದು 2 ರೌಂಡ್ ಎಕ್ಸ್ಟ್ರಾ ಹೊಡಿದ್ವಿ. ಬಟ್ ಅಂದರೆ ನಮ್ಮಿಂದನೇ ಸ್ವಲ್ಪ ಏನಾರ ಜಾಸ್ತಿ ಆಗ್ಬೇಕು. ಈಗ ಸರ್ ಮೆಂಟಲ್ ಅಬಿಲಿಟಿ ಅದು ಕ್ವಶನ್ ನೀವು ಅದ್ರೊಳಗೆ ಸಬ್ಜೆಕ್ಟ್ ಪ್ಯಾಟರ್ನ್ ಅಂತೂ ಸರ್ ಹೇಳಿಬಿಟ್ಟಿರ್ತಾರೆ. ಅದೇ ಎಷ್ಟು ನಾವು ಮನ್ಯಾಗ ಪ್ರಾಕ್ಟೀಸ್ ಮಾಡ್ತಿಲ್ಲ ಮೆಂಟಲ್ ಅಬಿಲಿಟಿ ಅಷ್ಟು ಈಸಿ ಆಗ್ತದೆ. ಮೇಡಮ್ ಅಕ್ಕ ಹೇಳಿದಂಗೆ ಮೆಂಟಲ್ ಅಬಿಲಿಟಿ ಇಲ್ಲ, ಅದು ಈಸಿ ಆಗಿತ್ತು. ನನಗೂ 25 ಬಂದವು, 25 ಮಾರ್ಕ್ಸ್ ಇದ್ದಾವೆ. ಅದಕ್ಕೆ ಅವರ ಸರ್ ಏನೋ ಹೇಳ್ತಾಯಿದ್ರು. ಮತ್ತು ರನ್ನಿಂಗ್ ಮಾತ್ರ ನಾವು ಮುರಿದಲ್ಲ, ಮಂಜು ಸರ್ ಕಡೆಯಿಂದ ನಮ್ಗೆ ಎಷ್ಟು ಫೈಟ್ ಮುರಿದೋ ಗೊತ್ತಿಲ್ಲ ನನಗೂ. ಅವ್ರು ಹೇಳಿದ ಮಾತಿಂದನೇ ನಾವು ಮತ್ತು ಇಲ್ಲಿ ಮಟ್ಟ ರೀಚ್ ಆಗ್ಯೋ ಅಂತ ಅನ್ಕೋತೀನಿ ನಾನು. ಬಟ್ ಅದು ಎಲ್ಲರಿಗೂ ಒಂದು ಗುರು ಇರ್ತೈತೆ. ನೀವು ಒಂದು ಲೆವೆಲ್ ಹೋಗಿ ಮೂಡ್ತಾರೆ ಅಂತ ಇರ್ತೈತಿ, ಅದು ಮನಸ್ಸಾಗ ಇಟ್ಕೋರಿ. ಅದೇ ನಿಮ್ಗೆ ಮೋಟಿವ್ ಮಾಡ್ತಿರ್ತೈತಿ. ಅದೇ ನಿಮ್ಮನ್ನು ದಿನ ಅದು ಎವ್ರಿ ಡೇ ನಿಮ್ಗೆ ಅದು ಹೋಗಿ ಕೊಡೋದು. ಈ ದಿನ ಯಾವತ್ತು ಬರ್ತೈತಿ ಅಂತೇಳಿ. ನಾನು ಇಲ್ಲಿ ಇದ್ದಿಲ್ಲ, ಇದು ಸನ್ಮಾನ ಸಮಾರಂಭ ಇದು. ಆ್ಯಕ್ಚುಲಿ ನಾನು ಸನ್ಮಾನ ಸಮಾರಂಭ ಬಂದಿಲ್ಲ, ಇಲ್ಲಿ ಇಷ್ಟು ದಿನ ಇದ್ದ ಕಾರಣ ಸರ್ ಕಡೆಯಿಂದ ಏನೋ ತೊಗೊಂಡಿಲ್ಲ. ಅವ್ರ ಆಶೀರ್ವಾದ ತೊಗೊಂಡು ನಾವು ಹೋಗ್ತೇನೆ ಕೆಲಸ ಮಾಡೋಕ್ಕೆ. ಅವ್ರ ಆಶೀರ್ವಾದ ಸಿಗ್ತೇನೆ ಸಾಕು. ನಾ ಮೋಸ್ಟ್ ಆಫ್ ಬಂದಿದ್ದ ಅವ್ರ ಸನ್ಮಾನ ಮಾಡ್ತಾರ ಅಥವಾ ಹಿಂಗಂತಲ್ಲ, ಅವ್ರ ಎಲ್ಲರಿಗೂ ಆಶೀರ್ವಾದ ಸಿಗಿಲ್ಲ. ಅದಕ್ಕಿಂತ ದೊಡ್ಡ ಸನ್ಮಾನ ನಮ್ದು ಏನೂ ಬೇರೆದಿಲ್ಲ. ಅವ್ರ ಮುಂದೆ ನಾವು ಇನ್ನೂ ಇಟ್ಟ ನಮ್ಮಂತ ಎಷ್ಟೋ ಮಂದಿನ ಕಳಿಸಿದಾರ ಅವ್ರು. ಅದ್ರಾಗ ನಾವು ಒಬ್ರು ಅಷ್ಟೇ. ಅದು ಅವ್ರದ್ದು ನಮ್ಗಿಂತ ಸಾಧ್ಯ ದೊಡ್ಡದು ಅವ್ರದ್ದು. ಯಾಕಂದ್ರೆ ನಮ್ಮಂತ 100 ಜನ ಮಾಡಿರ್ತಾರೆ ಅವರು. ನಾವು ಅದ್ರೊಳಗೆ ಒಬ್ರು ಇಲ್ಲೋ. ಸೊ ಯಾವಾಗಿದ್ರು ಒಳ್ಳೆಕ ಗುರುವಿಗೆ ಯಾವಾಗಿದ್ರು ಗೌರವ ಕೊಡೋದು ನೋಡ್ರಿ. ಅವ್ರು ಏನು ಹೇಳ್ತಾರಲ್ಲ, ಇವತ್ತು ನಮ್ಗೆ ಏನಾದ್ರು ನೋವು ಅನಿಸ್ತದೆ, ಅದ್ರ ಮುಂದೊಂದಿನ ನಮಗೆ ಎಫೆಕ್ಟಿವ್ ಆಗೇ ಆಗ್ತದೆ. ಇವತ್ತು ಒಂದಿನ ನೀವು ಒಂದು ಬಿಡೋದ್ರಿಂದ ನೀವು ಒಂದು ಸ್ವಲ್ಪ ರನ್ನಿಂಗ್ ಮೂವ್ ಮಾಡಿರಿ ಅಂದ್ರೆ ಎಲ್ಲೋ ಒಂದು ಲೈಫ್ ಚೇಂಜ್ ಆಗ್ತದೆ. ಎಲ್ಲೋ ಎಲ್ಲ ಒಟ್ಟ ನೋಡ್ರಿ, ಎಲ್ಲ ಖುಷಿಯಿಂದ ಇರ್ರಿ. ಮತ್ತು ಇಲ್ಲಿ ನಮ್ಮ ಮೆಮೊರೀಸ್ ಮಸ್ತ್ ಆಗ್ತಾವೆ. ಅಂದ್ರೆ ಮೆಮೊರೀಸ್ ಅಂದರೆ ಎಲ್ಲರೂ ಕೂಡಿ ಒಂದೇ ರೂಮ್ದಾಗ ಇರೋದು, ಊಟ ಮಾಡೋದು. ನಾವು ಒಂದೊಂದು ತಾಟ್ನಾಗ 5 ಜನ ಊಟ ಮಾಡ್ತಿದ್ವಿ. ಎಲ್ಲ ಅದು ನೆನಪಾಗತ್ತೀವಿ. ಬಂದು ಅದೇ ನೆನಪಾಗೋದಂದ ಅಂದ್ರೆ ಒಂದು ಮೆಮೊರಿ ಇರ್ತೈತೆ. ಇಲ್ಲಿಂದ ಹೋದ್ಮೇಲೆ ಅನ್ಕೋಬೇಡಲ್ಲ, ನಾವು ಟ್ಯೂಷನ್ದಾಗಿದ್ದಾಗ ಇದು ಮಾಡಿ ಬರಲಿಲ್ಲ ಅಂತೇಳಿ. ಅಂದ್ರೆ ಪ್ರತಿಯೊಂದೂ ಮೆಮೊರಿನೇ ಇರ್ತಾವೆ. ನಾಳೆ ನೀವು ಹೋದ್ರಿಂದ ಈ ಕೋಚಿಂಗಲ್ಲಿ ನೀವ್ಯಾರು ಆಗಿಬಿಡ್ತೀವಿ. ಅವಾಗ ನಾ ಕೋಚಿಂಗ್ದಾಗ ಇದು ಮಾಡಲಿಲ್ಲ ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಇದ್ದಾಗನೇ ಸ್ವಲ್ಪ ಅನ್ಭವಿಸ್ರಿ, ಸ್ವಲ್ಪ ಮೋಟಿವ್ ತಗೋರಿ, ಸ್ವಲ್ಪ ರನ್ನಿಂಗ್ ಮಾಡಿರಿ. ನಿಮ್ಮ ಗೋಲ್ ನೀವು ಡೆಫಿನೆಟ್ಲಿ ರೀಚ್ ಆಗ್ತದೆ. ಥ್ಯಾಂಕ್ ಯು. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.